ಇದು ಸ್ನೋ ಮಾಡ್ತಾರೆ ಹೊಡಿತಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲೇ ನೆಕ್ಸ್ಟ್ ನಾವು ಬ್ಯಾಚುಲರ್ ಪಾರ್ಟಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಬ್ಯಾಚುಲರ್ ಪಾರ್ಟಿ ಮಾಡ್ತಾ ಇದೀವಿ. ನಾನು ಹಾಕಿಸ್ಕೊಂಡ್ ಬರೋಷ್ಟ್ರಲ್ಲಿ ನಮ್ಮ ಬಾಯ್ಸ್ ಎಲ್ಲ ಊಟನೇ ಮಾಡ್ಬಿಟ್ಟವ್ರೆ. ಇರೋ ಹೇಳು ಹೆಂಗಿತ್ತು ತಗಸ್ಕೋಬೇಕು ಬ್ರೋ. ತಿನ್ನು ಗುರು ನೀನು. ಹಾ ತಿಂತಾ ಇದೀಯ ಗೊತ್ತು. ಅದೇ ಹೆಂಗೈತೆ ಹೇಳು. ಆಗಲ್ಲ. ಈ ಕಡೆ ನಮ್ ಗರ್ಲ್ಸ್ ಎಲ್ಲ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಚೆನ್ನಾಗಿದ್ಯಾ? ಬಿರಿಯಾನಿ, ವೆಜ್ ಬಿರಿಯಾನಿ. ನಾವು ವೆಜಿಟೇರಿಯನ್ ಅಪ್ಪ. ಗರ್ಲ್ಸ್ ನಂಬರ್ 2 ಗೊತ್ತು ಚೆನ್ನಾಗೈತೆ ಅಂತ. ಅದೇನ್ ಹೌದಾ? ಪಲ್ಲವಿ ಅಕ್ಕ ಇವಳು ಗೀ ರೈಸ್ ಹಾಕಿಸ್ಕೊ ಬಂದವಳೆ. ಚೆನ್ನಾಗಿದ್ಯಾ ಅಣ್ಣ? ಇಲ್ಲಿ ನನ್ ನೋಡ್ಬೇಡ, ಅಲ್ಲಿ ನನ್ ನೋಡ್ತಾಳು ಕಾಣಲ್ಲ. ಮಧುಸೂದನ್ ರೂಮ್ 2 ಚೆನ್ನಾಗಿದ್ಯಾ? ಬ್ರೈಡ್ ನಂಬರ್ 1 ಹೆಂಗಿದೆ ಫುಡ್? ನಿಜ? ಎಲ್ಲಿ ಪಾಪ ನಮ್ಮ ಅಣ್ಣಂಗಿದೆಲ್ಲ ಆಗಲ್ಲ. ಇಟ್ಕೊಂಡು ಅದ್ ಏನೇನ್ ಮಾಡ್ತವ್ರೆ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ನೋಡಿ, ನಮ್ಮ ಅಣ್ಣ ಇಂಟ್ರೋವರ್ಟ್ ಇಂದ ಎಕ್ಸ್ಟ್ರೋವರ್ಟ್ ಯಾವಾಗ ಆದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ಇಲ್ಲಿ ಈ ಕಡೆ ಕೂತ್ಕೊಡ್ಬೇಕು. ನಮ್ ಶ್ರೀರಕ್ಷಾ ಅವಳ ಕೈಯಾರೆ ಮಾಡಿ ತಗೊಂಡ್ಬಂದಿರೋದು. ಗೈಸ್, ನಮ್ಮ ಅಣ್ಣ ಏನು ತಂದಿರ್ಲಿಲ್ಲ, ನಾನ್ ತಂದಿರೋದನ್ನ ಕಿತ್ತಿ ಕೊಡ್ತಿದ್ದಾನೆ ಅಷ್ಟೇ. ಹೇಳಿದೀನಿ ಅಣ್ಣ. ಪ್ರಪೋಸ್ ಮಾಡಿ. ಇಬ್ರಲ್ಲಿ ಯಾರು ಮಾಡ್ತೀರಾ? ನಿಮಗ್ ಬಿಟ್ಟಿರೋದು. ಅವ್ನ್ ಮಾಡಾಯ್ತು, ನಾನು ವ್ಲಾಗ್ ಹಾಕ್ತೀನಿ. ವ್ಲಾಗ್ ಮಧು ಅಣ್ಣ ಏನಾದ್ರು ಹೇಳ್ಬೇಕಪ್ಪ. ನಮ್ಮ ಅಣ್ಣಂಗ ಆತರ ಅಲ್ಲ. ಇಲ್ಲಿ ಏನಾದ್ರು ಹೇಳು. ಕೇಳಿಸ್ಲಿಲ್ಲ. ಪ್ರಕಾಶವಾಗಿ ಮಾತಾಡಿ.
ಅಯ್ಯೋ ಮುಖ ಕರ್ಕೊಂಡು ಹೇಳ್ತವನೆ. ಈ ಅಣ್ಣ ಎಲ್ಲದ್ರಲ್ಲೂ ಲೇಟು. ಇವ್ ಅಣ್ಣನ ಕರಿಯಷ್ಟರಲ್ಲಿ ನಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಇದನ್ನೇ ತಗೊಂಬಗ, ಈ ಕಲರ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್. ಬ್ಲ್ಯಾಕ್ ಅಲ್ವಾ, ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ. ನೋ ನೋ ಅವರು ನಾ ನೋಡಿಲ್ವಲ್ಲ, ನೀನೇ ಕ್ಯಾಮ್ರಾ ಹಿಡ್ಕೊಂಡಿದ್ದ. ಲೈನ್ಸ್ ಹೇಳಿ, ಪಿಕಪ್ ಲೈನ್. ಪಿಕಪ್ ಮಾಡ್ತಾ ಇಲ್ಲ, ನನಗೆ ಗೊತ್ತಿಲ್ಲ, ಹೇಳಿ ಅಷ್ಟೇ. ಪಿಕಪ್ ಆಗ್ಬಿಟ್ಟು ಡ್ರಾಪ್ ಮಾಡೋ ಟೈಮ್ ಬಂದಿದೆ. ಏ ಹೇಳಿ. ಇನ್ನ ಕತೆ ಹೊಡಿತಿದ್ದೆ ಪಿಕಪ್ ಅನ್ಕೊಂಡು. ಅದೇ ಫ್ಲವರ್ ಇಂದ ತಗೋ ಹಂಗೆ. ಚೆನ್ನಾಗಿ ಕಾಲ್ ಮಾಡಿ. 1 2 3 ಗೋ. ಅಯ್ಯೋ ಇದು ಟೇಕ್ 1ಗೆ ಮುಗಿಯಲ್ಲ ಅಂತ. ರೆಡಿ 1 2 3 ಗೋ ಗೋ. ಏನ ಯಾರಿಗೂ ಕೇಳಿಸ್ಲಿಲ್ಲ, ಅವ್ಗೆ ಕೇಳಿಸಿಲ್ಲ. ಪ್ರಕಾಶ್ ಮಾನವಾಗಿ ಹೇಳ್ಬೇಕು. ಪ್ರಕಾಶ್ ಮಾನ ಅಲ್ಲ, ಪ್ರಕಾಶ್ ವಿಮಾನ. ಬನ್ನಿ ಇವಾಗ ಬ್ರೈಡ್ ಮತ್ತೆ ಗ್ರೂಮ್ದು ರಿವ್ಯೂ ಕೇಳೋಣ. ಹಾಯ್, ಫಸ್ಟ್ ಆಫ್ ಆಲ್ ಇಷ್ಟರ ಮಟ್ಟಿಗೆ ನಮ್ದು ಬ್ರೈಡ್ ಟು ಬಿ ಅಂಡ್ ಗ್ರೂಮ್ ಟು ಬಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಜೊತೆಗೆ ಇನ್ನೊಂದ್ ಜೋಡಿ ಆಡ್ ಆಗಿದ್ದು ತುಂಬಾ ಖುಷಿ ಆಯ್ತು. ಇದೆಲ್ಲ ಕ್ರೆಡಿಟ್ ಯಾರಿಗ ಹೋಗುತ್ತೆ ಅಂದ್ರೆ ನಮ್ ಬಿಂದುಗೆ ಹೋಗೋದು. ಫುಲ್ ಅವಳೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡಿದಾಳೆ. 1 ಮ್ಯಾನ್ ಆರ್ಮಿ ತರ. ತಲೆಗೆ 2,000 ರೂಪಾಯಿ ಕಲೆಕ್ಷನ್. ಎಲ್ಲ ನನ್ನ ಟೀಚರ್ ಅಂತ ರೇಗಿಸ್ತಾ ಇದಾರೆ, ಬಟ್ ಕಂಪ್ಲೀಟ್ ಆಗಿ ಎಲ್ಲ ಹೇಳಿದೀನಿ. ಥ್ಯಾಂಕ್ ಯು ಬಿಂದು. ರಿವ್ಯೂನ ಸ್ಕೂಲ್ ಸ್ಪೀಚ್ ಅಂತ ಹೇಳ್ತಾ ಇದೆ. ಮಾತಾಡಿ. ನಾವು ಕ್ಯಾಂಡಿಡೇಟ್ ಆಗಿದ್ದೀವಿ, ನಮ್ ಕಡೆಯಿಂದ ಆಯ್ತು. ಕನ್ನಡ ನಮ್ದು ಬ್ಯಾಚಲರ್ಸ್ ಪಾರ್ಟಿ ಚೆನ್ನಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನೊಂದ್ ಜೋಡಿ ಜಾಯ್ನ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಎಲ್ಲಾ ಪ್ರತಿಭೆಗಳಿಗೆ ಬಿಂದುನೇ ಕಾರಣ. ತಲೆಗೆ 2,000 ಇಸ್ಕೊಂಡಿದ್ರು ಚೆನ್ನಾಗಿ ನಡ್ಸ್ಕೊಂಡಿದ್ದಾಳೆ ಫಂಕ್ಷನ್ ಪ್ರೋಗ್ರಾಮ್ ನ. ಅದರಿಂದ ತುಂಬಾ ತುಂಬಾ ಧನ್ಯವಾದಗಳು. ಕಂಟಿನ್ಯೂ ಮಾಡಿ. ತಲೆಗೆ 2,000 ಅಂತ ಹೇಳಿ ಜಾಯ್ಸ್ ಇವ್ರಿಗೆಲ್ಲ ತಲೆಗೆ 2,000 ಕೊಟ್ಟಿ ನಾನು ಹೆಚ್ಚಿಗೆ ಮಾತಾಡಲ್ಲ, ಎಲ್ಲ ಚೆನ್ನಾಗಿತ್ತು ಇಷ್ಟ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ ಟಿಪ್ಪು ಸುಲ್ತಾನ್. ಒಂದೇ ಮಾತಾಡ ಆಕ್ಚುಲಿ ಚೆನ್ನಾಗಿತ್ತು ಎಲ್ಲ. ಮತ್ತೆ ನನ್ನ ಫ್ರೆಂಡ್ ನ ಇನ್ವೈಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಅಕ್ಕ. ಮತ್ತೆ ನನ್ಗೆ ಇಷ್ಟು ದೊಡ್ಡ ಫ್ರೆಂಡ್ ಸರ್ಕಲ್ ಮತ್ತೆ ಎಲ್ರು ಸೇರಿ ತುಂಬಾ ಖುಷಿ ಆಯ್ತು. ತುಂಬಾ ಜನದ ಪರಿಚಯ ಆಯ್ತು, ಮೀಟಪ್ಸ್ ಆಯ್ತು, ಮತ್ತೆ ಎಲ್ರು ಒಟ್ಟಿಗೆ ಊಟ ಮಾಡಿದ್ದು ಇನ್ನೂ ಖುಷಿ ಆಯ್ತು. ಮತ್ತೆ ಇನ್ನೊಂದ್ ಕಪಲ್ಸ್ ಜಾಯ್ನ್ ಆಗಿದ್ದು, ಬೆಸ್ಟ್ ಫ್ರೆಂಡ್, ಫಿಯಾನ್ಸೆ, ಮತ್ತೆ ನಮ್ದು ಒಟ್ಟಿಗೆ ಪಾರ್ಟಿ ಆಗಿದ್ದು ಇನ್ನೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅವ್ರ ಫ್ರೆಂಡ್ ಕೇಳೋಣ ಇವಾಗ, ಏನ್ ಅನ್ನಿಸ್ತು? ಆಕ್ಚುಲಿ ನನ್ನ ಫ್ರೆಂಡ್ಗೆ ಸರ್ಪ್ರೈಸ್ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ಅವಳು ತುಂಬಾ ನರ್ವಸ್ ಆಗಿದ್ಲು. ನಾನು ಬಂದಿರೋದ್ನ ಮುಟ್ಟಿ ನೋಡ್ತಿದ್ಲು, ಬಂದವಳ ಅಥವಾ ಇದು ಭ್ರಮೇನ ಅಂತ. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಇನ್ವೈಟ್ ಮಾಡಿದ್ಕೆ ನನ್ನ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೊನೆಯದಾಗಿ ವಂದನಾರ್ಪಣೆ ಮಾಡಲು ಇಚ್ಛಿಸುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಚೆನ್ನಾಗಿ ಏರ್ಪಾಡು ಮಾಡಿ ಇಷ್ಟು ಚೆನ್ನಾಗಿ ದೊಡ್ಡದಾಗಿ ಮಾಡಿದಂತಹ ಬಿಂದು ಅಕ್ಕಂಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ ಬಿಂದು ಅಕ್ಕ. ನಮ್ಮ ಅಣ್ಣ ಎಷ್ಟು ಕೇರ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮನೆಗೆ ಹೋಗಿ ಕೊಡ್ಬೇಕಾಯ್ತದೆ ಅಂತ ಗ್ಯಾಪ್ ಅಲ್ಲಿ ಕಾರ್ಡ್ ಕೊಡ್ತವ್ರೆ.
ಅದು ಮದ್ವೆ ಅಷ್ಟರಲ್ಲಿ ಫುಲ್ ಟ್ಯಾನ್ ಆಗ್ಬಿಡ್ತೀವಿ, ಅದಕ್ಕೆ ಇಲ್ಲೇ ಎಲ್ಲರೂ ಗೈಸ್ ಇದು ಗ್ರೂಮ್ ನಂಬರ್ 1 ಅಂಡ್ ಬ್ರೈಡ್ ಒಂದು ಇನ್ವಿಟೇಷನ್ ಕಾರ್ಡು. ಶ್ರೀರಕ್ಷಾ ಆಕ್ಚುಲಿ ಪಿಕ್ಕಿ, ಅವಳು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅದೇ ತರ ಬೇಕು. ಸೊ ಅವಳು ಎಕ್ಸ್ಪೆಕ್ಟ್ ಮಾಡಿರೋ ತರ ಸಿಕ್ಕಿಲ್ಲ ಅಂತ ಇದು ಇಲ್ಲೇನ್ ನೋಟ್ ಇದೆ ಇದು ಕಂಪ್ಲೀಟ್ ಆಗಿ ಅವಳ ಕೈಯಾರೆ ಬರ್ದಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಳೆ. ಓದ್ಲಾ ಶ್ರೀರಕ್ಷಾ ಮಂಜುನಾಥರ ಮಗಳ ಮಮತೆಯ ಕರೆಯೋಲೆ. ಮಗಳ ಅಂತ ಸಾರಿ ಶ್ರೀರಕ್ಷಾ ಮಂಜುನಾಥರ ಮಂಗಳ ಮಮತೆಯ ಕರೆಯೋಲೆ, ಭೂತಾಯಿಯ ಮಡಿಲಿನಲ್ಲಿ ಹೊಸ ಬದುಕಿನ ಆರಂಭ, ಹರಸಿ ಹಾರೈಸುವ ನಿಮಗೆ ನಮ್ಮ ಪ್ರೀತಿಯ ಆಮಂತ್ರಣ. ಅವಳು ಎಷ್ಟು ಎಂಜಾಯ್ ಮಾಡೋಳು ಗೊತ್ತಾ ಕೇರಳದಲ್ಲಿ. ಹತ್ತು ಬಿಡ್ತಾಳಕ್ಕ. ಅಕ್ಕ ಬೀಚಲ್ಲಿ ಈ ತರ ವಿಡಿಯೋ ಮಾಡಿ ಅಕ್ಕ, ಆ ತರ ವಿಡಿಯೋ ಮಾಡಿ ಅಕ್ಕ. ನಾನು ಹೋಗ್ತೀನಿ, ಆಮೇಲಿಂದ ಪ್ರೀ ವೆಡ್ಡಿಂಗ್ ಹೋದ್ರಾಯ್ತು ಬಿಡು. ಓಕೆ, ಒಂದ್ ದಿನಕ್ಕೆ ಅದು 2 days ಪ್ರೀ ವೆಡ್ಡಿಂಗ್ ಗೆ ನನ್ನೇ ಬಿಟ್ಬಿಟ್ಟಿದ್ದೀರಾ, ಅವಳು ನಮ್ಮ ಹತ್ರ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಕರ್ಕೊ ಹೋಗಿ ಆಯ್ತು. ಆದ್ರೂ ಅಕ್ಕ ಬೇಜಾರಾಯ್ತು, ನಂಗೆ ತುಂಬಾ ಬೇಜಾರಾಯ್ತು. ನನ್ಗೋಸ್ಕರ ಅಂತ ಅಟ್ಲೀಸ್ಟ್ ಶನಿವಾರ ಭಾನುವಾರ ಹಾಕ್ಸ್ಕೊಂಡ್ರ. ಹಲೋ ಹೋಗ್ ನಿಮ್ ಮಿಸ್ ಕೇಳು. ಮಿಸ್ಗೆ ಹೇಳ್ದೆ, ಅವರು ಶನಿವಾರ ಭಾನುವಾರ ಅಂತ ಅಂದಿದ್ರು, ಸೋಮವಾರ ಮಂಗಳವಾರ ಹಾಕ್ಸ್ಕೊ ಹೋದ್ರು. ಎಲ್ರಿಗೂ ಡೆಡಿಕೇಟ್ ಮಾಡ್ಲಾ? ಎಂತ ಸಿಂಗರ್ ಅಂತ ಗೊತ್ತಾ? ನೀ ಅಮೃತಧಾರ. ಬೇಡ ಬೇಡ, ತುಂಬಾ ಚೆನ್ನಾಗಿ ಆಡ್ತಾಳೆ. ನಗುವೇನೋ ಏನೋ ಹಾಡ್ಬಿಡ. ನಂಗ್ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲದೆ ಇರೋದು ಯಾವ್ದು? ಕರೆಕ್ಟ್ ಬರ್ಲಿ. ಆಮೇಲೆ ಮಿಡಿವಾ ನೀವ್ ಹೇಳ್ಕೊಡ್ಬಿಡಿ, ಅವಳು ಆಡ್ತಾಳೆ. ಎಂತ ಸಿಂಗರ್ ಅಂತ ಇವಾಗ ಗೊತ್ತಾಗುತ್ತೆ ನಿಮ್ಗೆ. ಜೋರಾಗಿ ಬರಲ್ಲ. ಆಡ್ ಸ್ಟಾರ್ಟ್ ಮಾಡಿ, ನಾನ್ ಸ್ಟಾರ್ಟ್ ಮಾಡ್ಬೇಕಾ? ನೀವು ಸ್ಟಾರ್ಟ್ ಮಾಡಿ ನಿಲ್ಲಿಸ್ಬೇಕು, ಕಂಟಿನ್ಯೂ ಮಾಡ್ತಾರೆ. ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟಿಂಗ್ ಇಂದ ನಂಗೆ ಗೊತ್ತಿಲ್ಲ ಲಿರಿಕ್ಸ್. ಫಸ್ಟ್ ಆಫ್ ಆಲ್ ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇದೆ ಮಾತೆಗೆ, ಹೊಸ ಭಾಷೆ ಇದು ರಸ ಕಾವ್ಯವಿದು, ಇದನಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇದೆ ಮಾತೆಗೆ, ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ಹೇಳಿ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು, ಜೊತೆಯಾಗಿ ನಲಿವೆ ನಾನಿನ್ನ, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲಿ ದಾಟಿ ಇರುವೆ. ಹೇಳು ಏನಂತ ಕೇಳು. ಟೇಕ್ ಅವೇ ಗಿಫ್ಟ್ ಅಲ್ಲ, ಹೆಂಗಿತ್ತು, ಎಷ್ಟು ಪ್ರೆಷರ್ ಇತ್ತು, ಇದೆಲ್ಲ ಕೇಳು. ಹೇಳಿ ಅಕ್ಕ, ಇದೆಲ್ಲ ಅರೇಂಜ್ ಮಾಡೋ ಅಷ್ಟ್ರಲ್ಲಿ ಎಷ್ಟು ಬೇವ್ರು ಇಡ್ಸಿದೀರಾ, ಎಷ್ಟು ಸುರಿಸಿದೀರಾ. ಬ್ಯಾಕ್ ಕ್ಯಾಮ್ರಾದಲ್ಲಿ ಹೇಳ್ತಾ ಇದ್ರು, ಎಷ್ಟು ಕಾಲ್ಸ್ ಬಂದಿದೆ. ಪಾಪ ನಮ್ ಬಿಂದು ಅಕ್ಕ ಒಂದ್ ಫೋಟೋ ತಗೊಂಡಿಲ್ಲ. ನಿಜ, ನನ್ ಬಗ್ಗೆ ಇಲ್ಲಿ ಯಾರು ಕೇರ್ ಮಾಡ್ತಿಲ್ಲ. ಬಂದಿದ್ರು. ಹೌದು, ಹೇಳಿ ಅಕ್ಕ. ಆಕ್ಚುಲಿ ಪ್ರೆಷರ್ ಅಂತಂದ್ರೆ ಇವತ್ತು ಪ್ರೆಷರ್ ಜಾಸ್ತಿ ಇದ್ದಿದ್ದು. ಆಕ್ಚುಲಿ ಇಷ್ಟ ದಿನ ಹೆಂಗೋ ಆಫೀಸ್ ಮುಗಿಸ್ಕೊಂಡ್ ಬಂದು ಈವ್ನಿಂಗ್ ಟೈಮಲ್ಲಿ ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ಆದ್ರೆ ಇವತ್ ಮಾರ್ನಿಂಗು ಮನೆಯಲ್ಲಿ ವರ್ಕ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಲ್ಲಿಂದ ಹೊರಟಿ ಈ ಕಡೆ ಡೆಕೋರೇಷನ್ ಅವ್ರ ಕಾಲು, ಈ ಕಡೆ ರೆಸ್ಟೋರೆಂಟ್ ಅವ್ರ ಕಾಲು, ಆ ಕಡೆ ಕೇಕ್ ಅವ್ರ ಕಾಲು, ಅದ್ರ ಮಧ್ಯದಲ್ಲಿ ಇವ್ರದೆಲ್ಲ ಫೋನು, ಎಲ್ಲಿದ್ಯಾ 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 ಇಷ್ಟೇ. ಇನ್ನೊಂದಷ್ಟು ಜನ ನಂಗೆ ಹೇಳೇ ಇಲ್ಲ ಅಂತ ಫೋನು, ಇಲ್ಲೊಂದು ಅಲ್ಲೊಂದು. ನಿತಿ ಅಣ್ಣ ಹಿಂಗೆ, ನಿತಿ ಅಣ್ಣ ಯಾವಾಗ್ಲೂ ಹಿಂಸೆ, ಏನಂತಾರೆ ಟಾರ್ಚರಿಗೆ ಇನ್ನೊಂದ್ ಹೆಸರು. ನಿತಿನೇ.
ನನಗೆ ಏನಾದ್ರೂ ಪ್ರಾಬ್ಲಮ್ ಬರುತ್ತೆ ಬೇರೆಯವರಿಂದ ಅಂತಂದ್ರೆ ಅದ್ ಬಂದ್ರೆ ನಿತಿನಿಂದಾನೇ ಒದ್ಗಿ ಬರೋದು ನನಗೆ ಫುಲ್ ಪ್ರಾಬ್ಲಮ್. ಮೂಲ ಕಾರಣನೇ ಅವನು. ಅದೊಂದು ಮೀಮ್ ಇದೆಯಲ್ಲ, ನಾನು ನನ್ ಪ್ರಾಬ್ಲಮ್. ಅಲ್ಲ ಬಾಯ್ ಬಾಯ್. ಬಾಯ್. ನಾನು ಫೋಟೋ ತೆಗಿತಿಲ್ಲ. ಬಾಯ್ ಬಾಯ್. ಗೈಸ್, ಇವತ್ತಿನ ವ್ಲಾಗ್ನ ನಾವಿಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ದ ಪಾರ್ಟಿ ಇಸ್ ಓವರ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಅಷ್ಟೇ.